ನಮಸ್ಕಾರ ಸ್ನೇಹಿತರೆ, ಶೀಲಾ ಪಾಕಶಾಲೆಯ ಸಮಸ್ತ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ಬಹಳ ದಿನಗಳಾದ ನಂತರ ಮತ್ತೆ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಈಗ ಬೇಸಿಗೆ ಸಮಯ ಇರೋದ್ರಿಂದ ವಾತಾವರಣದಲ್ಲಿ ಅನೇಕ ರೀತಿಯ ಏರುಪೇರುಗಳಾಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯದಲ್ಲಿ ಸಹ ಅಲ್ಪ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಹಾಗಾಗಿ ಒತ್ತಡದ ಜೀವನದಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಅಷ್ಟೊಂದು ಗಮನವನ್ನು ಕೊಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಪೌಷ್ಟಿಕಾಂಶ ಇರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು ಆರೋಗ್ಯಕ್ಕೆ ಉತ್ತಮ. ಹಾಗಾಗಿ ನಾನಿವತ್ತು ನಿಮಗೆ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಇರುವಂತಹ ಒಂದು ಎನರ್ಜಿ ಪೌಡ್ರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೆಲ್ತಿಯಾಗಿರುವಂತಹ ಆರೋಗ್ಯ ಸುಧಾರಿಸ್ಕೊಳ್ಬೇಕು ಅಂತಂದಾಗ ಎಲ್ಲರಿಗೂ ಸಹ ಸಹಾಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ಈ ಒಂದು ಪುಡಿಯನ್ನು ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಬೆಳಿಗ್ಗೆ ಆಯಾಸ ಕಮ್ಮಿ ಆಗುತ್ತೆ. ದೇಹಕ್ಕೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶವನ್ನು ಸೇರಿ ಮಾಡಿರುವಂತಹ ಒಂದು ಪುಡಿ ನೀವು ಸಹ ಮನೆಯಲ್ಲಿ ಮಾಡಿ ನಂತರ ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳಿಂದ ಹಿಡಿದು ಹಾಗೆ ದೊಡ್ಡವರಿಗೂ ಸಹ ಈ ಒಂದು ಪುಡಿಯನ್ನು ಹಾಲಿಗೆ ಹಾಕ್ಕೊಂಡು ಕುಡಿದಾಗ ಬೇಕಾದಂತಹ ಪೌಷ್ಟಿಕಾಂಶ ಸಿಕ್ಕತ್ತೆ. ನೀವು ಸಹ ಸಮಯ ಸಿಕ್ಕಾಗ ಈ ಒಂದು ಎನರ್ಜಿ ಪೌಡರನ್ನು ಮನೆಯಲ್ಲಿ ಮಾಡಿಟ್ಕೊಳ್ಳಿ. ಹಾಗೆ ಈ ಒಂದು ಎನರ್ಜಿ ಪೌಡರಿಂದ ತಯಾರಿಸಿದಂತಹ ಹಾಲನ್ನು ಕುಡಿಯೋದ್ರಿಂದ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಕ್ಕತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಈ ಒಂದು ಪುಡಿಯನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಬಾದಾಮಿ, ಮಕಾನ, ಗೋಡಂಬಿ, ಏಲಕ್ಕಿ ಕಾಯಿ, ಬಿಳಿ ಎಳ್ಳು, ಅಗಸೆ ಬೀಜ ಮತ್ತು ಕಡಲೆ, ಸ್ವಲ್ಪ ಅರಿಶಿಣದ ಪುಡಿ, ಸೋಂಪು ಕಾಳು, ಪಿಸ್ತಾ ಎಲ್ಲವನ್ನು ಸಹ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಹೊತ್ತು ನಿಧಾನ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿದ ನಂತರ ನೀವು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಅಂತ ಬಿಡಬೇಕು. ಕೂಲಾದ ನಂತರ ಮಿಕ್ಸಿ ಜಾರ್ನ ತೆಗೆದುಕೊಂಡು ಫೈನ್ ಪೌಡ್ರನ್ನ ಮಾಡ್ಕೊಳ್ಳಿ. ಈ ರೀತಿ ಪೌಡ್ರು ರೆಡಿಯಾಗಿದೆ. ಈ ಪೌಡ್ರನ್ನ ನೀವು ಸ್ಟೋರ್ ಮಾಡಿ ತುಂಬ ದಿನಗಳ ಕಾಲ ಇಡ್ಬೋದು. ಬೇಕಾದಾಗ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ಕುಡಿದಾಗ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್, ವಿಟಮಿನ್ ಎಲ್ಲ ಸಹ ಸಿಕ್ಕತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.